ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನೈಟ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಭೈರವ್ಗೆ ಊಟ, ಭೈರವ್ಗೆ ಅನ್ನ ಸಾರು ಊಟ ಮಾಡ್ತೀಯ ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಪುಳಿಯೋಗರೆ ಬೇಕಮ್ಮ ಅಂತಿದ್ದಾನೆ. ಸೊ ಯೂಶಲಿ ನಾವ್ ಈ ತರ ತುಂಬಾ ಜನ ಈ ತರ ಮಾಡಿಟ್ಕೊಂಡಿರ್ತೀರ ಪುಳಿಯೋಗರೆ ಗೊಜ್ಜು. ಬಿಕಾಸ್ ಮಕ್ಳಿರೋ ಮನೆಯಲ್ಲಿ ತುಂಬಾ ಸತಿ ಊಟ ಬೇಕು, ಅದು ಬೇಕು, ಇದು ಬೇಕು, ಒಂದ್ ಸತಿ ತಿನ್ನಲ್ಲ ಮಕ್ಕಳು. ಸೊ ಹಾಗಾಗಿ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಮಕ್ಕಳಿಗೆ ಕೊಡೋದಿಕ್ಕೆ ಅಂತ ಹೇಳಿ ಬಿಸಿ ಬಿಸಿ ಅನ್ನ ಆಗಿದೆ. ಟೇಸ್ಟಿ ಆಗಿರುವಂತ ಪುಳಿಯೋಗರೆ ತೋರ್ಸುಕಂದ, ಅವನ ಫೇವ್ರೆಟ್ ಪುಳಿಯೋಗರೆ. ಸೊ ಪುಳಿಯೋಗರೆನ ಇನ್ನಿಷ್ಟೇ ಇಷ್ಟಿದೆ. ಸೊ ನೆಕ್ಸ್ಟ್ ಮಾಡ್ಕೊಳ್ಬೇಕು. ನಂಗೂ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ, ತುಂಬಾ ಮೌತ್ ವಾಟರಿಂಗ್ ಆಗಿ ಇರುತ್ತೆ. ಮತ್ತೆ ಈ ರೀತಿ ಇನ್ಸ್ಟೆಂಟ್ ಆಗಿ ಬಿಸಿ ಬಿಸಿ ಅನ್ನದ ಜೊತೆ ಈ ತರ ಕಲ್ಸ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿ ಅನ್ಸುತ್ತೆ. ಭೈರವ್ಗೂ ತುಂಬಾ ಇಷ್ಟ ಆಗುತ್ತೆ. ಮೊಸರನ್ನ ಬಿಟ್ರೆ ಈ ರೀತಿ ಪುಳಿಯೋಗರೆ ಕಲ್ಸ್ಕೊಡ್ಬೇಕು, ಅವನ್ಗೆ ಇಷ್ಟಪಟ್ಟು ತಿಂತಾನೆ. ಇನ್ನು ಭೈರವ್ಗೆ ತಿನ್ಸಾದ್ಮೇಲೆ ನಂದೊಂದ್ ಸ್ವಲ್ಪ ನಾಳೆ ಹೊರಗಡೆ ಕೂಡ ಹೋಗೋದಿದೆ. ಹಾಗಾಗಿ ನಾನೊಂದ್ ಸ್ವಲ್ಪ ತಲೆಗೆ ಆಯಿಲ್ ಹಚ್ಕೊಂಡು ಮಲ್ಕೊಳ್ಬೇಕು, ಮತ್ತೆ ಡ್ರೆಸ್ಗಳೆಲ್ಲ ತೆಗೆದಿಟ್ಟು ರೆಡಿ ಮಾಡ್ಕೊಳ್ಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ನೀವು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ಇನ್ನು ಮನೆಯಲ್ಲಿ ಮಾಡ್ಕೊಳ್ಳೋ ಪುಡಿ ಮತ್ತೆ ಗೊಜ್ಜು ತುಂಬಾ ರುಚಿಯಾಗಿ ಇರುತ್ತೆ, ಮತ್ತೆ ಚೆನ್ನಾಗಿ ಹೊದ್ಗುತ್ತೆ. MTR ತಗೊಂಡ್ ಬರೋದು ಆಲ್ಮೋಸ್ಟ್ ನಮ್ಗೆ ಒನ್ ಟೈಮಿಗೆಲ್ಲ ಖಾಲಿ ಆಗೇ ಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಕಾದಾಗ ಬಿಸಿ ಬಿಸಿ ಅನ್ನೋದ್ ಜೊತೆ ಏನು ಮಾಡಕ್ ಮೂಡಿಲ್ಲ ಅಂದಾಗ ಈ ರೀತಿ ಮಕ್ಕಳಿಗೆ ತಿನ್ನಿಸ್ಕೊಳ್ಬೋದು. ಚೆನ್ನಾಗಿದೆ ಅಲ್ಲ ಕಂದ? ಈಸ್ ಈಗರ್ಲಿ ವೇಟಿಂಗ್ ಅಲ್ವಾ ಕಂದು? ಹೆಂಗಿದೆ ಪುಳಿಯೋಗರೆ? ಇಷ್ಟ ಆಯ್ತಾ? ವಿಡಿಯೋನಲ್ಲಿ ನಾನು ಒಂದು ಮಾಲ್ಟ್ ಪೌಡರ್ನ ತೋರಿಸಿದ್ದೆ. ಸೊ ಒಬ್ರು ಅದನ್ನ ಮಾಡ್ಬಿಟ್ಟು ಕಮೆಂಟ್ ಬ್ಯಾಕ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾನು ತೋರಿಸಿದ ಒಬ್ರಿಗಾದ್ರೂ ಅದನ್ನ ಟ್ರೈ ಮಾಡಿ ಅದು ಅವ್ರಿಗೆ ಇಷ್ಟ ಆಗಿದೆಯಲ್ವಾ. ಸೊ ಅದು ಸಿಕ್ಕಾಪಟ್ಟೆ ಖುಷಿ ತರುವಂತ ವಿಚಾರ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವು ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಬಟ್ ಅದನ್ನ ನಂಬಿ ಅವರು ಕೂಡ ಟ್ರೈ ಮಾಡಿ ಅದ್ರದ್ದು ಬೆನಿಫಿಟ್ ತಗೊಂಡಾಗ್ಲೇ ನಾವು ಒಂದಷ್ಟು ವಿಡಿಯೋ ಮಾಡಿದ್ದಕ್ಕೂ ಖುಷಿ ಅನ್ಸುತ್ತೆ, ಸಾರ್ಥಕತೆ ಅಂತ ಅನ್ಸುತ್ತೆ. ಸೊ ಭೈರವ್ಗೆ ಈಗ ಊಟ ಮುಗಿಸ್ಬಿಡ್ತೀನಿ. ಊಟ ಅವನಿಗೆ ಮಾಡ್ಸಾದ್ಮೇಲೆ ಅವನೊಂದ್ ಸ್ವಲ್ಪ ವಾಕ್ ಮಾಡೋಷ್ಟೊತ್ತಿಗೆ ಅವನಿಗೂ ಡೈಜೆಸ್ಟ್ ಆಗಿರುತ್ತೆ. ಆಮೇಲೆ ನಾನು ಒಂದ್ ಸ್ವಲ್ಪ ಕೆಲಸಗಳಿದೆ, ಅದನ್ನ ಕೂಡ ಮಾಡ್ಕೊಳ್ಬೇಕು. ಅದನ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸ್ಟಾಪ್. ಸೊ ನಂದೆಲ್ಲ ಊಟ ಆಯ್ತು, ಭೈರವ್ದು ಊಟ ಆಯ್ತು, ನಮ್ಮನೆಯವ್ರು ಊಟ ಮಾಡ್ತಾ ಇದಾರೆ. ಸೊ ಪಾಪುಗೆ ಈಗ ಮಲಗಿಸೋ ಟೈಮು. ಸೊ ಯೂಶ್ವಲಿ ಮಲಗಿಸ್ಬೇಕಾದಾಗ ನಾನು ಅವನಿಗೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಮಲಗಿಸ್ತೀನಿ. ಈಗಂತೂ ಸಿಕ್ಕಾಬಟ್ಟೆ ಚಳಿ ಆಗಿದೆ ಹೊರಗಡೆ. ಮುಂಚೆ ಅಂತೂ ಫ್ಯಾನ್ ಹಾಕೊಂಡೆ ಮಲ್ಕೊಳ್ತಾ ಇದ್ವಿ, ಬರೀ ಡೈಪರ್ ಮಲಗಿಸ್ತಾ ಇದ್ದೆ ನಾನು. ಅವ್ನಿಗೆ ಸಿಕ್ಕಾಬಟ್ಟೆ ಬೆವರ್ತಾ ಇದ್ದ. ಬಟ್ ಈಗ ಕಾಲಿಗೆಲ್ಲ ಸ್ವಲ್ಪ ಸಾಕ್ಸ್ ಹಾಕಿ ಬೆಚ್ಚಗೆ ಮಲಗಿಸ್ಬೇಕು, ಅವಾಗ ಮಕ್ಳು ಚೆನ್ನಾಗಿ ಮಲಗ್ತಾರೆ. ಚಳಿ ಆದ್ರೆ ಮಕ್ಳಿಗೂ ಹೇಳ್ಕೊಳಕ್ ಗೊತ್ತಾಗಲ್ಲ. ಸೊ ಹಾಗಾಗಿ ಬೆಚ್ಚಗೆ ಮಲಗಿಸ್ತಾ ಇದ್ದೀನಿ. ಮುಂಚೆ ಅಂದ್ರೆ ಕಾಲೆಲ್ಲ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು. ಸೊ ಈ ಚಳಿ ಬೇರೆ ಮಳೆ ಬಂದು ಜೋರಾಗಿದೆ ಅಲ್ಲ. ಸೊ ಚಳಿ ಪಾಪು ತೋರ್ಸಂಗಿಲ್ಲ. ತುಂಬಾ ಜನ ಕೇಳ್ತಾ ಇದ್ದೀರಾ ಯಾವ ಫೇಸ್ ರಿವೀಲ್ ಮಾಡ್ತೀರಾ, ಯಾವಾಗ ಫೇಸ್ ರಿವೀಲ್ ಮಾಡ್ತೀರಾ ಅಂತ. ನನಗೂ ಅದೇ ಆಸೆ ಇದೆ. ಬಟ್ ವೆಯ್ಟ್ ಮಾಡೋಣ, ಇನ್ನೊಂದು 1 month 2 month ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ತೋರಿಸ್ತೀನಿ. ಏನೋ ಆ ಥರ ತೋರಿಸ್ಬಾರ್ದು ಅಂತ ಎಲ್ಲ ಏನೂ ಇಲ್ಲ, ಬಟ್ ಪುಟ್ಟ ಮಕ್ಕಳಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಹೈಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಿಮ್ಮ ಪ್ರೀತಿಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನೋಡಬೇಕು ಅಂತ ಅಷ್ಟು ಆಸೆ ಪಟ್ಟು ಕೇಳ್ತಿರಲ್ಲ. ಸೊ ಇದಕ್ಕಿಂತ ಹೆಚ್ಚು ಇನ್ನೇನು ಸಿಗಕ್ಕೆ ಸಾಧ್ಯ ಅಲ್ವಾ. ಸೊ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ನಿಮಗೆ. ಸೊ ಈಗ ಪಾಪುಗೆ ಸಾಕ್ಸ್ ಎಲ್ಲ ಹಾಕಿ ಮಲಗಿಸ್ತಾ ಇದ್ದೀನಿ. ಇವಾಗ್ಲೇ ನಾನು ಹಾಕ್ತಾ ಇರೋದು ಮಗುಗೆ ಸಾಕ್ಸು. ಬೇಬಿ ಪಾಪು ಹುಟ್ಟಿದಾಗ ತುಂಬ ಶೆಕೆ ಇತ್ತು. ಸೊ ಹಾಗಾಗಿ ನಾನು ಆವಾಗಲೂ ಕೂಡ ನಾನು ಅವನಿಗೆ ಸ್ಕಾರ್ಫ್ ಆಗಲಿ ಏನೂ ಹಾಕ್ತಾ ಇರಲಿಲ್ಲ. ಬಿಕಾಸ್ ಆವಾಗಲೇ ಮಗುಗೆ ಸಿಕ್ಕಾಬಟ್ಟೆ ಶೆಕೆ ಇರ್ತಿತ್ತಲ್ವಾ, ಹಾಗಾಗಿ ನಾನು ಹಾಕ್ತಾ ಇರಲಿಲ್ಲ. ಬಟ್ ಈಗ ಖಂಡಿತವಾಗ್ಲೂ ಬೇಕಾಗತ್ತೆ. ಬಿಕಾಸ್ ಹೊರಗಡೆ ಟೆಂಪ್ರೇಚರ್ ತುಂಬಾ ಚಳಿ ಇದೆ. ಹಾಗಾಗಿ ಮಕ್ಕಳಿಗೆ ಬೆಚ್ಚಿಗೆ ಮಲಗಿಸ್ಬೇಕು, ಅವಾಗ ಮಕ್ಕಳಿಗೆ ಖುಷಿಯಾಗಿ ಮಲ್ಕೊಳ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನೈಟ್ ಹೊತ್ತು ಕೆಲವರು ಸ್ನಾನ ಕೂಡ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಮಲಗಿಸ್ತಾರೆ. ಬಟ್ ನಾನು ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಮೋಸ್ಟ್ಲಿ ಆಫೀಸ್ಗೆ ಹೋದಾಗ ಈವ್ನಿಂಗೇ ಆಗುತ್ತೆ ಅವನಿಗೆ ಸ್ನಾನ.
ಬಟ್ ಇವಾಗ ಅವನಿಗೆ ಬೆಳಗ್ಗೆ ಮಾಡಿಸ್ಬಿಡ್ತೀನಿ. ನೈಟ್ ಮಾತ್ರ ಸ್ವಲ್ಪ ಗಲೀಜಾಗಿದೆ ಅಂತ ಅನ್ಸಿದ್ರೆ ಡ್ರೆಸ್ನ ಚೇಂಜ್ ಮಾಡ್ತೀನಿ. ಬಿಕಾಸ್ ಮಕ್ಕಳು ಹಾಲು ಕುಡಿತಾ ಇಲ್ಲೆಲ್ಲ ಚಲ್ಕೊಂಡು ಹಿಂಸೆ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿದಾಗ ಅವ್ರಿಗೂ ಒಂಥರ ಫ್ರೆಶ್ ಫೀಲ್ ಆಗ್ತಾರೆ. ಹಾಗಾಗಿ ಆರಾಮಾಗಿ ಮಲ್ಕೊಳ್ತಾರೆ ಮಕ್ಕಳು ಕೂಡ. ಸೊ ಇದನ್ನ ಒಂದು ಸ್ವಲ್ಪ ಬೇಗನೆ ಮಾಡಿಬಿಟ್ರೆ ಮಕ್ಕಳು ಪ್ರಿಪೇರ್ ಆಗ್ತಾರೆ, ಓಕೆ ಇವಾಗ ನಾನು ಮಲ್ಗೋ ಟೈಮು ಅಂತ ಹೇಳಿ. ಸೊ ಪಾಪುಗೆ ಈಗ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸೋದು ಟೈಮ್ ಅಲ್ವಾ ಚೀನಾ? ಅಲ್ವಾ ಕಂದ? ಭೈರವ್ ಯಾವಾಗ ಮಲಗ್ತಾನೆ? ಭೈರವ್ ಎಷ್ಟೊತ್ತಿಗೆ ಮಲ್ಗೋದು? 1 ಗಂಟೆ. 1 ಗಂಟೆ. ಯಾರಾದ್ರೂ ಮಕ್ಕಳು 1 ಗಂಟೆಗೆ ಮಲ್ಕೊಳ್ತಾರ? ಓಕೆ, ಸೊ ಬೇಬಿ ಇಸ್ ರೆಡಿ ಟು ಸ್ಲೀಪ್. ಸಾಹೇಬ್ರೆ ರೆಡಿನ ಮಲ್ಕೊಳಕ್ಕೆ? ರೆಡಿನ ಮಲ್ಕೊಳಕ್ಕೆ. ಸೊ ಪಾಪುನ ಮಲಗಿಸ್ಬೇಕು. ಪಾಪುನ ಮಲಗಿಸಾದ್ಮೇಲೆ ನನಗೂ ಒಂದು ಸ್ವಲ್ಪ ಕೆಲಸ ಇದೆ. ನಾಳೆಗೆ ಡ್ರೆಸ್ ಎಲ್ಲ ತೆಗೆದಿಡಬೇಕು. ಸೊ ಅದೆಲ್ಲ ಮಾಡಿಕೊಂಡು ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಬೇಕು. ಸೊ ಪಾಪುನ ಮಲಗಿಸ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಪಾಪುಗೆ ಮಲಗಿಸಿ ನಾನು ನನ್ನ ನೈಟ್ ರೊಟೀನ್ನ ಮಾಡಿಕೊಂಡೆ. ಸೊ ಯೂಶ್ವಲಿ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ಮಲಗಿದ್ರೆ ನನಗೊಂಥರ ರಿಲ್ಯಾಕ್ಸ್ ಫೀಲಿಂಗು. ಅದ್ರ ಜೊತೆಗೆ ಆಯಿಲ್ ಕೂಡ ಅಪ್ಲೈ ಮಾಡಿದ್ದೆ. ಬೆಳಗ್ಗೆಗೆ ಎದ್ದು ಸ್ನಾನ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿ ತಲೆಗೆ ಕೂಡ ಸಾಫ್ಟ್ ಆಗುತ್ತೆ ಕೂದಲು, ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಅಂತ. ಇನ್ನು ಅದನ್ನೆಲ್ಲ ಮಾಡಿ ಬರೋಷ್ಟೊತ್ತಿಗೆ ನನ್ನ ಮುದ್ದು ಕಂದ ಮಲಗಿದ್ದ. ಸೊ ಈ ಒಂದು ಸೊಳ್ಳೆ ಮೆಶ್ ಏನಿದೆ, ಇದು ಮಸ್ಕಿಟೋ ನೆಟ್ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ಮಳೆ ಬಂದಾಗಂತೂ ಈ ಗಿಡಗಳೆಲ್ಲ ಇಟ್ಟಿರ್ತೀವಲ್ಲ ಅಲ್ಲಿ ತುಂಬ ಸೊಳ್ಳೆಗಳಾಗತ್ತೆ. ಹಾಗಾಗಿ ಮಗುನ ನೈಟಲ್ಲೇ ಎದ್ದು ನೋಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಸೇಫರ್ ಸೈಡ್ಗೆ ನಾನು ಅದನ್ನು ಹಾಕ್ಬಿಡ್ತೀನಿ. ಆ್ಯಂಡ್ ಎಷ್ಟು ಬೇಗ ಬೆಳಗಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಗ ಬೆಳಗಾಗಿದೆ. ಆ್ಯಂಡ್ ಭೈರವ್ ಕೂಡ ಇವತ್ತು ಸಮ್ಮರ್ ಕ್ಲಾಸಸ್ಗೆ ಕಳಿಸ್ಬೇಕು. ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗೋದಿದೆ. ಹಾಗಾಗಿ ನಾನು ಹತ್ತತ್ರ 6:30 6:45 ಅಷ್ಟೊತ್ತಿಗೆಲ್ಲ ಎದ್ದಿದ್ದೆ. ಸೊ ದಟ್ ಭೈರವ್ಗೂ ಎದ್ದು ಅವನಿಗೂ ರೆಡಿ ಮಾಡಿಸಿ ನಾನು ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗೋದಿತ್ತು ಅಂತ ಹೇಳಿ. ಸೊ ಹಾಗಾಗಿ ಕ್ವಿಕ್ಕಾಗಿ ಟೊಮೆಟೊ ಬಾತನ್ನ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ 1 ಪಾಟ್ ರೆಸಿಪಿ ತುಂಬ ಬೇಗನೂ ಆಗುತ್ತೆ ಮತ್ತು ಭೈರವ್ಗೂ ಕೂಡ ಬಾಕ್ಸಿಗೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೆನೆ ಎಲ್ಲ ಅಮ್ಮ ಬರೀ ಚಪಾತಿನೇ ಹಾಕ್ತಾಯಿದ್ಯಾ, ನನಗೆ ಬೋರ್ ಆಗ್ತಾಯಿದೆ, ಚಪಾತಿ ಬೇಡ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ರೈಸ್ ಐಟಮ್ ಏನಾದರೂ ಹಾಕೋಣ. ಆ್ಯಂಡ್ ತುಂಬ ಚಳಿ ಕೂಡ ಇದೆ. ಹಾಗಾಗಿ ಬಿಸಿಯಾಗಿ ಖಾರವಾಗಿ ಸ್ಪೈಸಿಯಾಗಿ ಮಾಡಿದ್ರೆ ಅವನಿಗೂ ಇಷ್ಟ ಆಗುತ್ತೆ ಅಂತ. ಹಾಗಂತ ಜಾಸ್ತಿ ಸ್ಪೈಸಿ ಬಳಸಲ್ಲ ನಾನು. ಬಟ್ ರೈಸ್ ಐಟಮ್ ಅಂದರೆ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ. ಅವ್ನು ಯಾವುದೇ ಒಂದು ರೈಸ್ ಐಟಮ್ನ ಬಿರಿಯಾನಿ ಅಂತ ಹೇಳಿನೇ ತಿಂತಾನೆ. ಸೊ ಹಾಗಾಗಿ ಅವನಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕ್ವಿಕ್ಕಾಗಿ ಟೊಮೆಟೊ ಬಾತನ್ನ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಜಾಸ್ತಿ ಪ್ರೊಸೀಜರ್ನೇನು ಯೂಸ್ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಎಣ್ಣೆಗೆ ಎಲ್ಲ ಮಸಾಲೆ ಐಟಮ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಅದು ನೀಟಾಗಿ ಗ್ರೈಂಡಾಗಿ ಪೇಸ್ಟ್ ಆಗುತ್ತೆ ಅಂತ. ಆ್ಯಂಡ್ 2-3 ಟೊಮೆಟೊನ ನಾನು ಪ್ಯೂರಿ ಮಾಡಿ ಹಾಕ್ಕೊಳ್ಬಿಡ್ತೀನಿ. ಏನಿಲ್ಲ ಅಂತಂದರೂ ಒಂದು 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡತ್ತೆ. ಆ್ಯಂಡ್ ಬಿಸಿನೀರನ್ನ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಬೇಯೋಕ್ಕೆ ಇಟ್ಬಿಡ್ತೀನಿ. ಸೊ ದ್ಯಾಟ್ ಕುಕ್ಕರಲ್ಲಿ ಯಾಕೋ ನನಗೆ ಈ ನಡುವೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಮಾಡೋದಕ್ಕೆ, ಪಲಾವ್ ಆಗಲಿ ಬಿರಿಯಾನಿ ಆಗಲಿ. ಸೊ ಈ ರೀತಿಯೇ ಪಾತ್ರೆನಲ್ಲಿ ಮಾಡಿಬಿಟ್ರೆ ಒಂದು 10 ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಅದನ್ನು ಕುಕ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅನ್ನ ಏನಿದೆ ಅದು ಮುದ್ದೆ ಥರ ಆಗೋದಿಲ್ಲ. ಸೊ ಇಲ್ಲ ಕೆಳಗಡೆ ಸಿಯೋದು ಆ ಥರದ್ದೆಲ್ಲ ಆಗೋದಿಲ್ಲ. ಹಾಗಾಗಿ ಅವಾಗವಾಗ ಕೈ ಆಡಿಸ್ತಾ ಇರ್ತೀವಲ್ಲ, ಸೊ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನಾನು ಆದಷ್ಟು ಈ ರೀತಿ ಪಾತ್ರೆಗಳಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಐ ಥಿಂಕ್ ಹತ್ತತ್ರ 2 ತಿಂಗಳಿಂದನೂ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಈ ರೀತಿ ಟೇಸ್ಟ್ ನನಗೆ ತುಂಬಾ ಇಷ್ಟ ಆಗ್ತದೆ. ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಜನಕ್ಕೆ ಈ ರೀತಿ ಕುಕ್ಕರಲ್ಲಿ ಮಾಡ್ದಲೇ ಈ ರೀತಿ ಪಾತ್ರೆದಲ್ಲಿ ಮಾಡೋದು ಇಷ್ಟ ಆಗುತ್ತೆ ಅಂತ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆದರೆ ರುಚಿ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ರುಬ್ಕೊಂಡಿದ್ದಂಥ ಗ್ರೀನ್ ಮಸಾಲೆ ಏನಿತ್ತೋ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅರಿಶಿಣದ ಪುಡಿ, ಧನಿಯಾ ಪೌಡರ್ ಆ್ಯಂಡ್ ಅಚ್ಚ ಪುಡಿ, ಇದಿಷ್ಟು ಐಟಮ್ಸ್ ಹಾಕಿರೋದು ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಕ್ವಿಕ್ಕಾಗಿ ಕೂಡ ಆಗುತ್ತೆ. ಇನ್ನು ಫೈನಲ್ ಆಗಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಅಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಡ್ತೀನಿ. ಎಷ್ಟು ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇನ್ನು ಇದಾಗೋ ಅಷ್ಟೊತ್ತಿಗೆ ಮನೆ ಕೂಡ ಕ್ಲೀನಿಂಗ್ ಮಾಡಬೇಕು ನಾನು.
ಸೊ ನಿಮಗೆಲ್ಲರಿಗೂ ಗೊತ್ತಿದೆ ತುಂಬ ಕೆಲಸ ಆಗಿಬಿಟ್ಟಿದೆ ಅಂತ ಹೇಳಿ. ಇನ್ನು ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಯಾರನ್ನಾದರೂ ಒಬ್ಬರು ಹೆಲ್ಪರ್ನ ಸಹಾಯ ತೊಗೊಳ್ಬೇಕಾಗತ್ತೆ. ಇಲ್ಲಾಂತಂದರೆ ಅಮ್ಮ ಒಬ್ರಿಗೇ ನಾನು ಹೋಗಿಬಿಟ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಪಾಪುನ ಇಟ್ಕೊಂಡು ಎಲ್ಲ. ಸೊ ಹುಡುಕ್ತಾ ಇದ್ದೀನಿ, ತುಂಬ ಕಷ್ಟ ಅನಿಸುತ್ತೆ. ಈಗ ಸಿಗೋವಂಥವ್ರು ನಾವೊಂದು ಮಾತು ಹೇಳಿಬಿಟ್ರು ಅವರು ಬಿಟ್ಟೋಗ್ಬಿಡ್ತಾರೆ. ಸೊ ಅದಕ್ಕೆ ಆ್ಯಂಡ್ ಅಲ್ಲಿ ರೆಡಿ ಆಗ್ತಾಯಿತ್ತು. ನಾನು ಎಲ್ಲ ಕ್ಲೀನಿಂಗ್ ಮಾಡಿ ಬಂದು ಫುಲ್ ಟಯರ್ಡ್ ಆಗಿ ಸುಸ್ತಾಗಿಬಿಟ್ಟಿತ್ತು. ನನ್ನ ಟ್ಯಾಬ್ಲೆಟ್ಸ್ ತೊಗೊಂಡು ಹತ್ತತ್ರ 45 ಮಿನಿಟ್ಸ್ 1 ಅವರೇ ಆಗೋಗ್ಬಿಟ್ಟಿತ್ತು. ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ತೊಗೊಂಡು ಹೊಟ್ಟೆ ಕೂಡ ಹಸಿತಾಯಿತ್ತು. ಸೊ ಹಾಗಾಗಿ ನಾನೇ ಮನೆಯಲ್ಲಿ ಮಾಡಿರುವಂಥ ಈ ಒಂದು ಮಾಲ್ಟ್ ಪೌಡರ್ನ ಹಾಲು ಕುಡಿತಾಯಿನಿ. ಸೊ ತುಂಬ ಜನ ಗೊತ್ತಿರುತ್ತೆ ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಬೇಕು ಅಂತಂದರೆ ನನ್ನ ಹಿಂದಿನ ವ್ಲಾಗ್ ಹೋಗಿ ನೀವು ಚೆಕ್ ಮಾಡ್ಬೋದು. ಇನ್ನು ಭೈರವ್ಗೆ ಇವತ್ತು ಕ್ಯಾರೆಟ್ನ ಹಾಕೋಣ ಅಂತ ಹೇಳಿ ಕ್ಯಾರೆಟ್ ಕೂಡ ತೆಗೆದಿಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಕಾಫಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಕಾಫಿ, ನನಗೆ ಮಾಲ್ಟ್. ಸೊ ಎಸ್, ಇದಾಗಿತ್ತು ಬೆಳಗ್ಗಿನ ನನ್ನ ಪ್ರಿಪರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಭೈರವ್ಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕು. ಅವ್ನು ಎದ್ಬಿಟ್ಟು ಅಮ್ಮ ನಾನೇ ರೆಡಿ ಆಗ್ತೀನಿ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾನೆ. ಸೊ ಪುಟ್ಟ ಬಾಕ್ಸಲ್ಲಿ ಕ್ಯಾರೆಟ್ ಹಾಕಿದ್ದೀನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ ಬಾತ್ ಕೂಡ ಹಾಕಿದ್ದೀನಿ. ಬೆಳಗ್ಗೆ ಹೊತ್ತು ಅವ್ನಿಗೆ ಯಾಕೋ ತಿನ್ನೋದಕ್ಕೆ ಅಷ್ಟು ಮನಸ್ಸಾಗ್ತಾಯಿಲ್ಲ. ಬಿಕಾಸ್ ಅವ್ನಿಗಿನ್ನೂ ರೊಟೀನ್ ಯೂಶ್ವಲಿ ನಾವು ಅವ್ನಿಗೆ 11 o'clock ಬ್ಯಾಚ್ಗೆ ಕಳಿಸ್ತಾ ಇದ್ವಿ. ಸೊ ಹಾಗಾಗಿ ಅವ್ನಿಗೆ ಇನ್ನೂ ಅದೇ ಮೋಡಲ್ಲಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಲ್ಲ. ಮತ್ತು ಹಾಲು ಕೊಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಬಿಕಾಸ್ ಬೆಳಗ್ಗೆನೇ ಮಕ್ಕಳಿಗೆ ಹಾಲು ಕೊಟ್ಬಿಟ್ರೆ ತುಂಬ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ ಮಕ್ಕಳಿಗೆ, ನಮಗೆ ಗೊತ್ತೇ ಆಗಿರಲ್ಲ. ಮತ್ತು ತುಂಬ ಕಫ ಕೂಡ ಆಗುತ್ತೆ ಹಾಲು ಕೊಡೋದ್ರಿಂದ. ಸೊ ಅದರಿಂದ ಕ್ಯಾಲ್ಶಿಯಮ್ ಸಿಗುತ್ತೆ, ಅದು ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮಕ್ಕಳಿಗೆ ಕಫ ಕಟ್ಟೋದು ಜಾಸ್ತಿ ಆಗುತ್ತೆ. ಆ್ಯಂಡ್ ಮಳೆ ಕೂಡ ಬಂದಿರೋದ್ರಿಂದ ಐ ಡೋಂಟ್ ಪ್ರಿಫರ್ ಟು ಗಿವ್ ಹಿಮ್ ದ್ಯಾಟ್. ಆ್ಯಂಡ್ ಭೈರವ್ ಕೂಡ ರೆಡಿಯಾಗಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಬೊಟ್ಟಿಟ್ಕೊ ಮಗನೆ, ಬೊಟ್ಟಿಟ್ಕೊ. ಓಕೆ, ತಿನ್ನೋಣ. ಸೊ ಇವತ್ತು ಆ್ಯಕ್ಚುಲಿ ಹೊರಗಡೆ ಹೋಗೋದಿತ್ತು. ಅಂದರೆ ಕಾಲೇಜ್ ಹತ್ರ ಹೋಗಿ ಒಂದು ಸ್ವಲ್ಪ ಡಾಕ್ಯುಮೆಂಟೇಷನು ಮತ್ತು ಸೈನಿಂಗ್ ಪ್ರೊಸೀಜರ್ಸ್ ಎಲ್ಲ ಇತ್ತು ನನ್ನ PhD ಪ್ರಾಸೆಸ್ ಮಾಡಲಿಕ್ಕೆ. ಸೊ ಹಾಗಾಗಿ ರೆಡಿ ಆಗಿದ್ದೆ. ಬಟ್ ಅದಾದಮೇಲೆ ನನ್ನ ಕೊಲ್ಲಿಗೆ ಫೋನ್ ಮಾಡಿಬಿಟ್ಟು, ಇಲ್ಲ ನಾನೇ ಹೋಗಿ ಇಬ್ಬರದ್ದು ಮಾಡಿಸ್ಕೊಂಡು ಬರ್ಬೋದಂತೆ. ಸೊ ನಥಿಂಗ್ ಟು ವರಿ, ನೀನು ಬರ್ತೀಯಾ ನೋಡು ಅಂತ ಕೇಳಿದ್ನು. ಸರಿ, ಮತ್ತಿನ್ನೇನು ಒಬ್ಬರೇ ಹೋದ್ಮೇಲೆ ಸೈನ್ ಮಾಡಿ ಕೊಟ್ಟಾದ್ಮೇಲೆ ಮತ್ತು ಇಲ್ಲಿಂದ ಹೋಗೋದು ಇಟ್ಸ್ ನಾಟ್ ವರ್ತ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಓಕೆ ನೀನೇ ಮಾಡಿಸ್ಕೊಂಡು ಬಾ, ಆಮೇಲೆ ಇನ್ನೊಂದ್ಸತಿ ಯಾವಾಗಲಾದರೂ ಮೀಟ್ ಆಗೋಣ ಅಂತ ಹೇಳಿದೆ. ಸೊ ಇನ್ನೂ ಒಂದು ಕೆಲಸ ಆ್ಯಕ್ಚುಲಿ ಪೆಂಡಿಂಗಲ್ಲಿತ್ತು. ಏನು ಅಂತ ಹೇಳಿದ್ರೆ ಭೈರವ್ದು ಸ್ಕೂಲ್ದು ವೆಲ್ಕಮ್ ಕಿಟ್. ಸೊ ಇವಾಗ ಪ್ರೀ ನರ್ಸರಿಯಿಂದ ಅವನೇನು LKGಗೆ ಹೋಗ್ತಾ ಇದ್ದಾನೆ, ಅದಕ್ಕೆ ಬೇರೆ ಒಂದಷ್ಟು ಬುಕ್ಸ್ಗಳನ್ನ ಕೊಡ್ತಾರೆ. ಸೊ ಅದು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಅದನ್ನು ಕೂಡ ಹೋಗಿ ಇವಾಗ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ನೋಡಬೇಕು ಏನೇನಿದೆ ಅಂತ ಹೇಳಿ. ಬಿಕಾಸ್ ನೆಕ್ಸ್ಟ್ ವೀಕಿಂದ ಭೈರವ್ಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗೆಲ್ಲ ಒಂಚೂರು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ನಿಗೆ ಲಂಚ್ ಬಾಕ್ಸು, ವಾಟರ್ ಬಾಟಲು ಎಲ್ಲನೂ ತೊಗೊಂಡು ಬರಬೇಕು. ಸೊ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಇದೆ, ನೋಡೋಣ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ನಾನು ನಮ್ಮ ಮನೆಯವರಿಬ್ಬರೂ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ. ಸೊ ತೊಗೊಂಡು ಬಂದಾದಮೇಲೆ ತೋರಿಸ್ತೀನಿ ವೆಲ್ಕಮ್ ಕಿಟ್ಟಲ್ಲಿ LKGನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ಪ್ರತಿ ಒಂದು ಸತಿನೂ ಲೈಕ್ ನರ್ಸರಿ ಇರ್ಬೋದು, ಪ್ಲೇ ಗ್ರೂಪ್ ಇರ್ಬೋದು, ಪ್ರತಿ ಸತಿ ಜಾಯ್ನ್ ಆದಾಗಲೂ ವೆಲ್ಕಮ್ ಕಿಟ್ಟಲ್ಲಿ ಏನೇನಿತ್ತು ಮತ್ತು ಮಕ್ಕಳಿಗೆ ಏನೇನು ಕಲಿಸ್ಕೊಡ್ತಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ತುಂಬ ಜನ ಕೂಡ ನನಗೆ ಕೇಳ್ತಾ ಇದ್ರಿ, ಪಾಪುನ ಯಾವ ಸ್ಕೂಲಿಗೆ ಸೇರಿಸಿದ್ರಿ, ಹೆಂಗೆ ಫೈನಲೈಸ್ ಮಾಡ್ತೀರಾ ನೀವು, ಮತ್ತು ಯಾವ ಥರ ಸಿಲೆಬಸ್ ಇರುತ್ತೆ ಅನ್ನೋದನ್ನೆಲ್ಲ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಗೂ ನನ್ನ ಕೊಲ್ಲಿಗೆ ಹೋಗ್ತಾಳಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ರೆಡಿ ಆದ್ನಲ್ಲ ಅಂತ ಸುಮ್ಮನೆ ಕೂತಿದ್ದೆ. ಸಿಕ್ಕಾಬಟ್ಟೆ ಥಂಡಿ ಗಾಳಿ ಬರ್ತಿತ್ತು. ಬಟ್ ಮತ್ತೆ ಪುನಃ ಕಾಲ್ ಮಾಡಿಬಿಟ್ಟು, ಇಲ್ಲ ಬಾ, ನನಗೊಬ್ಳಿಗೆ ಬೋರ್ ಆಗುತ್ತೆ ಹೋಗೋಕ್ಕೆ, ನೀನು ಬಾ ಒಟ್ಟಿಗೆ ಹೋಗಿ ಬರೋಣ, ತುಂಬ ದಿವಸ ಆಯ್ತಲ್ವಾ ಒಟ್ಟಿಗೆ ಹೋಗಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಸರಿ ಆಯಿತು, ನಿನ್ನ ಕ್ಲಾಸ್ ಮುಗಿಸ್ಕೊಂಡು ಆದಮೇಲೆ ನಾನು ಬರ್ತೀನಿ ಅಂತ ಹೇಳಿ ರೆಡಿಯಾಗಿ ಕೂತಿದ್ದೆ. ಪಾಪು ಕೂಡ ಆಟ ಆಡ್ತಾ ಇದ್ದ. ನನಗೆ ಸ್ನಾನ ಮಾಡಿಸ್ಬಿಟ್ಟು ಹೋಗೋಣ ಅಂದರೆ ತುಂಬ ಥಂಡಿ ಇತ್ತು, ಮಳೆ ಕೂಡ ಬರ್ತಾಯಿತ್ತು. ಸೊ ಈ ಟೈಮಲ್ಲಿ ಬೇಡ, ಪರವಾಗಿಲ್ಲ, ಅವನಿಗೆ ಮಧ್ಯಾಹ್ನ ಮೇಲೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಪಾಪುಗೆ ಹಾಗೆಯೇ ಆಟ ಆಡಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಮಲಗಿಸಿ ಒಂದು ಸ್ವಲ್ಪ ಹಾಲು ಕೂಡ ಎಕ್ಸ್ಪ್ರೆಸ್ ಮಾಡಿಟ್ಟು ಹೋಗಿದ್ದೆ.
ಸೊ ದಟ್ ಪಾಪು ಎದ್ದಾಗ ಅಮ್ಮ ಹೇಗೋ ಮ್ಯಾನೇಜ್ ಮಾಡ್ಕೋತಾರೆ ಅಂತ. ಬಿಕಾಸ್ ಕಂಟಿನ್ಯೂಸ್ 3 to 4 hours ನಾನು ಹೊರಗಡೆ ಇರೋದ್ರಿಂದ ಪಾಪುನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಹಾಲಿಲ್ಲ ಅಂದರೆ. ಸೊ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಅವನ್ನ ಇರೋವಂಥ 4 hours ನಾನು ಎಕ್ಸ್ಪ್ರೆಸ್ ಮಾಡಿ ಇಡಲಿಕ್ಕಾಗಲ್ಲ ಹಾಲನ್ನ, ಬಟ್ ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗತ್ತೋ ಅಷ್ಟು. ಬಟ್ ಈಗ ಇನ್ನೊಂದೇನು ಶುರು ಮಾಡ್ಕೊಂಡಿದ್ದಾನೆ ಅಂದರೆ 2 ಕೈನ ಇಟ್ಕೊಂಡ್ಬಿಟ್ಟು ಬಾಯೊಳಗೆ ಇಟ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಇದು ಮಾಡ್ತಾನೆ ಅಂದರೆ ಆ ಜೊಲ್ಲು ಬಂದು ನನಗೆ ಅದನ್ನು ಕ್ಲೀನ್ ಮಾಡಿ ಸಾಕಾಗೋಗುತ್ತೆ. ಅಷ್ಟು ಖುಷಿ ಅವನಿಗೆ. ಕೇಳಿಸ್ಕೊತಾ ಇರ್ಬೋದು, ನನಗೆ ವಾಯ್ಸ್ ಓವರ್ ಮಾಡಬೇಕಾದಾಗಲೂ ನಾನು ಅದೇ ರೀತಿ ಮಾಡ್ತಾ ಇದ್ದಾನೆ. ಆ್ಯಂಡ್ ಮುದ್ದು ಕಂದಮ್ಮಗೆ ಬಾಯಿ ಹೇಳಿ ಹೋಗ್ತಾ ಇರೋವಂಥದ್ದು ಸಿಕ್ಕಾಬಟ್ಟೆ ಕಷ್ಟ. ಈ ಒಂದು ಫೇಸ್ ಪ್ರತಿಯೊಬ್ಬ ವರ್ಕಿಂಗ್ ವುಮೆನ್ಗೂ ಒಂದು ರೀತಿ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಪುಟ್ಟು ಮಗುನ ಬಿಟ್ಟು ಹೋಗೋಕ್ಕೆ ಖಂಡಿತವಾಗ್ಲೂ ಮನಸ್ಸು ಬರಲ್ಲ. ಬಟ್ ಇಟ್ ನೀಡ್ಸ್ ಎನ್ ಎಕ್ಸ್ಟ್ರಾ ಕರೇಜ್ ಅಂತ ಅನಿಸುತ್ತೆ ಟು go letting your baby at home. It's very difficult to handle such situation. ಸೊ ಫೈನಲಿ ಬೇಗನೆ ಹೊರಟ್ವಿ, ನಾವು ಬೇಗ ಹೋದ್ವಿ. ಕೆಲಸ ಕೂಡ ಬೇಗನೆ ಮುಗೀತು. ತುಂಬ ಹೊತ್ತೇನೋ ಕಾಯುವಷ್ಟು ಇರಲಿಲ್ಲ, ಬಟ್ ಮಳೆ ಬಂದುಬಿಡ್ತು ವಾಪಸ್ ಬರೋ ಅಷ್ಟೊತ್ತಿಗೆ. ಬಟ್ ಸ್ಟಿಲ್ ದ್ಯಾಟ್ಸ್ ಓಕೆ. ಹೆಂಗೋ ಕೆಲಸ ಆಯ್ತಲ್ವ ಹೋಗಿದ್ದಂಥದ್ದು, ಅದು ಒಂದೇ ಖುಷಿ ನಮಗೆ. ಸೊ ಹೋಗಿ ಸೈನೆಲ್ಲ ಮಾಡಿಸ್ಕೊಂಡ್ವಿ. ಬೇಗನೆ ಆಯಿತು ಪ್ರೊಸೀಜರು. ಆ್ಯಂಡ್ ಇನ್ನು ಮುಂದೆ ಇರೋ ಅಂಥದ್ದು ನಮ್ಮ ಮೇಲಿರೋವಂಥ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು, ಓದಬೇಕು. ಆ್ಯಂಡ್ ಎಷ್ಟು ಸ್ಕಿಲ್ಸ್ ಇದ್ದರೂ ಕಮ್ಮಿನೇ ಆಯಿತಾ. ಸೊ ಇವಾಗಿನ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾಯಿದೆ ಅಂದರೆ ನಾವು ಎಷ್ಟೇ ಕಲ್ತ್ವಿ, ನಾವು ಎಷ್ಟೇ ಮಾಡಿದ್ವಿ ಅಂದರೂ ಇಟ್ ಸ್ಟಿಲ್ ನೀಡ್ಸ್ ಮೋರ್ ಎಕ್ಸ್ಪರ್ಟೀಸ್ ಆನ್ ದ ಫೀಲ್ಡ್ ಅಥವಾ ಡೊಮೇನ್ ನಾವೇನಿದ್ವಿ ಅದರದ್ದು ಎಕ್ಸ್ಪರ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಪ್ಲೇಸ್ ಎ ವೆರಿ ವೆರಿ ವೈಟಲ್ ರೋಲ್. ಸೊ ವಿ ಹ್ಯಾವ್ ಟು ರ್ಯಾಂಪ್ ಅಪ್. ಆ್ಯಂಡ್ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪು ಜೊತೆ ಇದ್ದು ನನಗೆ ಆಲ್ಮೋಸ್ಟ್ ಟಚೇ ಹೊಟ್ಟೋಗ್ಬಿಟ್ಟಿದೆ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಎಸ್ ಬ್ಯಾಕ್ ಟು ಫಾರ್ಮ್. ಅಲ್ಲಿಂದ ಸರಿ ಊಟ ಟೈಮ್ ಆಗಿಬಿಟ್ಟಿತ್ತು. ನನ್ನ ಕೊಲೀಗ್ ಕೂಡ ಸರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ನಾನು ಕಾಲೇಜಿಗೆ ಬಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಮನೆಗೆ ಬರಬೇಕಾಯ್ತು. ಇನ್ನೂ ತುಂಬ ದಿವಸ ಆಗಿತ್ತು ನಾನು ನನ್ನ ಫ್ರೆಂಡ್ ಜೊತೆ, ನನ್ನ ಕೊಲೀಗ್ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಮನೆಗೆ ಹೋಗಿ ಪಲಾವೆಲ್ಲ ತಿಂದು ವಾಪಸ್ ಬರೋಷ್ಟೊತ್ತಿಗೆ ಹತ್ತತ್ರ 2 hour ಆಗೇ ಬಿಟ್ಟಿತ್ತು. ಹೋಗೋದಕ್ಕೆ 10 minutes, ಬರೋದಕ್ಕೆ 10 minutes. ಸೊ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡಬೇಕಿತ್ತು. ಅಲ್ಲಿಂದ ಮತ್ತೆ ಪುನಃ ಊಟ ಮುಗಿಸ್ಕೊಂಡು ಕಾಲೇಜಿಗೆ ಬಂದ್ವಿ. ಸೊ ಒಂದು ರೀತಿ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಐ ವಾಸ್ ಲೈಕ್ ಫ್ಲೈಯಿಂಗ್. ತುಂಬ ದಿವಸಗಳಾಗೋಗ್ಬಿಟ್ಟಿತ್ತು ಸಿಕ್ಕಿ. ನಾವು ಆಲ್ಮೋಸ್ಟ್ ಹತ್ತತ್ರ 4 months ಅಂದ್ಕೊಳ್ತೀನಿ. ಇಲ್ಲ ಮಧ್ಯದಲ್ಲಿ ಒಂದು ಈವೆಂಟ್ ಕೂಡ ಸಿಕ್ಕಿದ್ವಿ, ಬಟ್ ಅದರಲ್ಲಿ ಜಾಸ್ತಿ ಮಾತಾಡೋಕ್ಕೆ ಆಗಿಲ್ಲ ಆಯಿತಾ. ಸೊ ಒಟ್ಟಿಗೆ ಕೂತ್ಬಿಟ್ರೆ ನಾವು ಎಷ್ಟು ಮಾತಾಡ್ತಾನೇ ಇರ್ತೀವಿ. ಇಟ್ ಈಸ್ ನೆವರ್ ಎಂಡಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಸಿಕ್ಕಿದ್ದು ಆಲ್ಮೋಸ್ಟ್ ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ದ ಹೋಲ್ ಡೇ ವಾಸ್ ನೈಸ್ ಅಂತ ಅನ್ನಿಸ್ತು. ಆ್ಯಂಡ್ ಮಳೆ ಬಂದು ನಮ್ಮ ಕಾಲೇಜ್ ವಾತಾವರಣ ಕೂಡ ಚೆನ್ನಾಗಿತ್ತು. ಸೊ ಎಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಈಗ ರೆಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಒಂದಷ್ಟು ಆರ್ಡರ್ಸ್ಗಳು ಬಂತೆ. ಆಲ್ಮೋಸ್ಟ್ 3 orders ಬಂದಿದೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. 7 o'clock ಒಳಗಡೆ ಕೊಟ್ಟರೆ ನೆಕ್ಸ್ಟ್ ಡೇ ಡೆಲಿವರಿ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ನಾಳೆ 7 o'clock ತನಕ ವೆಯ್ಟ್ ಮಾಡಬೇಕಾಗತ್ತೆ. ನೋಡೋಣ, ಟೈಮ್ ಇವಾಗ 6:20 ಆಗಿದೆ. ಗೊತ್ತಿಲ್ಲ, ನಮ್ಮ ಮನೆಯವ್ರು ಮೀಟಿಂಗಲ್ಲಿದ್ದಾರೆ. ಸೊ ಒಂದು 3 ಸ್ಯಾರೀಸ್ ಶಿಪ್ ಮಾಡೋದಿದೆ. ಇವಾಗ ಬುಕ್ ಆಯಿತು ಸ್ಯಾರೀಸು. ಸೊ ಅದಕ್ಕೆ ಪ್ಯಾಕ್ ಮಾಡಿ ಇಟ್ಬಿಡೋಣ. ಅಡ್ರೆಸ್ ಬರೆದ್ಬಿಟ್ಟು ನಮ್ಮ ಮನೆಯವ್ರು ಏನಾದರೂ ಬಂದರೆ ಬೇಗ ಇವತ್ತು ಶಿಪ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ನಾಳೆ ನಾವು ಬೆಳಗ್ಗೆ ಕೊಟ್ಟರು ಶಿಪ್ಮೆಂಟ್ ಮೂವ್ ಆಗದೆ ನಾಳೆ 7 o'clockಗೆ. ಸೊ ಅದಕ್ಕೆ ನಾನು ತುಂಬ ಜನಕ್ಕೆ ಅದನ್ನೇ ಹೇಳ್ತಾ ಇರ್ತೀನಿ. ತುಂಬ ಜನ ಮೆಸೇಜ್ ಮಾಡಿ ಬುಕ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ನೈಟ್ ಬುಕ್ ಮಾಡ್ತಾರೆ ಕೆಲವೊಬ್ಬರು. ಸೊ ಅವಾಗ ನಮಗೆ ಅವತ್ತಿನ ದಿವಸಕ್ಕೆ ಡೆಲಿವರಿ ಮಾಡಲಿಕ್ಕಾಗಲ್ಲ. ಸೊ ದ ನೆಕ್ಸ್ಟ್ ಡೇ 7 o'clockಗೆ ಡಿಸ್ಪ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ತಲುಪೋದು 1 ದಿವಸ 2 ದಿವಸ ಡಿಲೇ ಆಗುತ್ತೆ. ಬಟ್ ಕೆಲವೊಂದಷ್ಟು ಅಡ್ರೆಸ್ ಕೂಡ ನಾವು ಕರೆಕ್ಟಾಗಿ ಕೊಟ್ಟಿದ್ರೆ ಬೇರೆ ಕಡೆ ಎಲ್ಲೋ ಹೋಗಿರುತ್ತೆ. ಸೊ ಅದು ಟ್ರ್ಯಾಕಿಂಗೇ ಒಂಥರ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ನಮಗೆ. DTCC ಅಂತಲೇ ಕೊಡ್ತೀವಿ, ಬಿಕಾಸ್ ತುಂಬ ಟ್ರಸ್ಟೆಡ್ ಅಂತ ಅಂದರೆ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಕೊರಿಯರ್ ಮಾಡಿಬಿಡ್ತೀವಿ DTDCಲಿ. ಬಟ್ ಕೆಲವೊಂದು ಸತಿ ಅವರು ಕೂಡ ಮಿಸ್ಟೇಕ್ ಮಾಡ್ತಾರೆ, ಹ್ಯೂಮನ್ ಎರರ್ಸ್ ಆಗುತ್ತೆ. ಬಟ್ ಸಮ್ಹೌ ಅದನ್ನು ಟ್ರ್ಯಾಕ್ ಮಾಡ್ಕೊಂಡು
ಮಾಡಿಕೊಂಡು ನಾವು ನಮ್ಮ ಕಸ್ಟಮರ್ಸ್ಗೆ ಸೇಫಾಗಿ ತಲುಪೋ ಕೆಲಸ ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಇವಾಗ ಬುಕ್ ಆಗಿರುವಂಥ ಸೀರೀಸ್ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ ನಾನು, ಸೊ ದಟ್ ಮನೆಯವ್ರು ಕಾಲ್ ಮುಗಿಸಿದ ತಕ್ಷಣ ಆದರೆ 7 o'clock ಒಳಗಡೆ ಹೋಗೋಣ ಅಂತ. ಬಿಕಾಸ್ ಈ ಟ್ರಾಫಿಕ್ಕು ಮಳೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ಕು. ಸೊ ಒಂದು ಕುಂದಾಪುರದಲ್ಲಿ ಬುಕ್ ಆಗಿದೆ, ಇನ್ನೂ ಒಂದು ತುಮಕೂರು, ಇನ್ನೊಂದು ಯಾವುದು ಕೊಪ್ಪಳ. ಸೊ ಈ 3 ಕಡೆಗೂ ಕಳಿಸ್ಬೇಕು. ಖುಷಿ ಆಗುತ್ತೆ ನನಗಂತೂ ಸಿಕ್ಕಾಬಟ್ಟೆ ನಿಜವಾಗ್ಲೂ. ಆ ಊರುಗಳಿಂದ ಎಲ್ಲ ಸ್ಯಾರಿನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದೇ ನನಗೆ ಸಿಕ್ಕಾಬಟ್ಟೆ ಖುಷಿ. ಆ್ಯಂಡ್ ಒಂದು ರೀತಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಸ್ಯಾರಿ ತಲುಪಾದ್ಮೇಲೆ ಅವ್ರು ನನಗೆ ತುಂಬ ಚೆನ್ನಾಗಿತ್ತು ಅಕ್ಕ ಅಂತ ಹೇಳಿದಾಗ ಐ ಫೀಲ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಟ್ರಸ್ಟ್, ಲವ್ ಆ್ಯಂಡ್ ಕೇರ್ಗೆ. ಸೊ ಬನ್ನಿ ಬೇಗ ಪ್ಯಾಕ್ ಮಾಡಿಬಿಡೋಣ ಸ್ಯಾರೀಸ್ನ ಕೂಡ. ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಅವಾಗ ಬರೋ ಆರ್ಡರ್ಸ್ನ ನಾನು ಅವಾಗಲೇ ಪ್ಯಾಕ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಕೆಲವೊಂದು ಸತಿ ಏನಾಗುತ್ತೆ, ಮಲ್ಟಿಪಲ್ ಆರ್ಡರ್ಸ್ ಬರ್ತಾ ಇರುತ್ತಲ್ವ. ಸೊ ನಮಗೆ ಇವ್ರು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಅವ್ರಿಗೆ ಹೋಗೋದು, ಅವ್ರಿಗೆ ಹೋಗಿರೋ ಸ್ಯಾರಿ ಇವ್ರಿಗೆ ಹೋಗೋದು, ಆ ಥರದ್ದು ಕೆಲವು ಸತಿ ಆಗ್ಬಿಡುತ್ತೆ. ನಮಗೆ ಎಷ್ಟೋ ಸತಿ ಫ್ಲಿಪ್ಕಾರ್ಟು, ಮೀಶೋ, ಅಮೆಝಾನಲ್ಲೆಲ್ಲ ಎಷ್ಟೊಂದು ಸತಿ ಆ ರೀತಿ ನಾವು ಕೇಳಿರೋ ಪ್ರಾಡಕ್ಟೇ ಒಂದು, ಅವ್ರು ಹೇಳಿರೋ ಪ್ರಾಡಕ್ಟೇ ಒಂದು, ಆ ಥರ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಆ ಥರ ಆಗಬಾರ್ದು ಅಂತ ಹೇಳಿ ಯಾವಾಗ ಬುಕ್ ಮಾಡಿಬಿಡ್ತಾರೋ ಆವಾಗಲೇ ನಾನು ಅವ್ರದ್ದು ಕವರ್ಗೆ ಹಾಕ್ಬಿಟ್ಟು, ಆ ಸ್ಯಾರಿ ಕವರ್ಗೆ ಹಾಕ್ಬಿಟ್ಟು ಅಡ್ರೆಸ್ ಬರ್ಬಿಡ್ತೀನಿ. ಸೊ ದಟ್ ಯಾವ ಕನ್ಫ್ಯೂಷನು ಆಗಬಾರ್ದು ಅಂತ ಹೇಳಿ. ಸೊ ಈಗ ಸ್ಯಾರಿನ ತೆಗೆದು ಪ್ಯಾಕ್ ಮಾಡಿಬಿಡ್ತೀನಿ ಇವಾಗ. ಸೊ ಈಗ ಬುಕ್ ಆಗಿರೋದು ಈ ಸ್ಯಾರಿದು. ಪ್ರತಿಯೊಂದು ಸ್ಯಾರಿ ನಾನು ಹೇಗೆ ಅದು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನೋ, ತೆಗೆದ ತಕ್ಷಣ ನಮಗೆ ಖುಷಿ ಆಗಬೇಕು ನಾವು ಯಾವುದೇ ಒಂದು ಸ್ಯಾರಿ ತೆಗೆದಾಗಲೂ. ಸೊ ಅದೇ ರೀತಿ ನಾನು ನನ್ನ ಕಸ್ಟಮರ್ಸ್ಗೂ ಕೂಡ ಅದೇ ಫೀಲ್ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಮೈಸೂರು ಸಿಲ್ಕ್ ಕ್ರೇಪ್, ಬೆಂಟೆಕ್ಸಲ್ಲಿ ತೊಗೊಂಡಿದ್ದಾರೆ. ಸೊ ಪ್ಯಾಕಿಂಗ್. ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಕಸ್ಟಮರ್ಸ್ಗೆ ಟ್ರ್ಯಾಕಿಂಗ್ ಐಡಿನ ಕೊಡೋ ಅಂಥದ್ದು. ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಏನಾಗುತ್ತೆ, ಡೈರೆಕ್ಟ್ ವೇರ್ ಹೌಸಿಂದ ಬುಕ್ ಆಗುತ್ತೆ. ಸೊ ಅವಾಗ ಟ್ರ್ಯಾಕಿಂಗ್ ಐಡಿ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಬಟ್ ಡೈರೆಕ್ಟಾಗಿ ನಾವು ಹೋಗಿ ಸೆಂಡ್ ಮಾಡ್ತೀವಿ, ನನ್ನ ಹತ್ರ ಇರುವಂಥ ಸ್ಟಾಕ್ನ ನಾನು ಸೆಂಡ್ ಮಾಡಬೇಕಾದಾಗ ನಾನು ಸೆಂಡ್ ಮಾಡಿದ ತಕ್ಷಣ ಟ್ರ್ಯಾಕಿಂಗ್ ಐಡಿ ಕೊಟ್ಬಿಡ್ತೀನಿ. ಸೊ ದಟ್ ಈಗ ಅವ್ರಿಗೂ ಒಂದು ಇರುತ್ತೆ ಅಲ್ವಾ, ಎಲ್ಲಿ ಬರ್ತಾ ಇದೆ ಅಂತ. ಸೊ ಹಾಗಾಗಿ ನಾನು ಅವ್ರಿಗೆ ಟ್ರ್ಯಾಕಿಂಗ್ ಐಡಿ ಕೊಟ್ಬಿಡ್ತೀನಿ. ಸೊ ಅದು ಒಂದು ಆರ್ಗನೈಸ್ಡ್ ಆಗಿ ಇಡೋದಕ್ಕೆ ನಾನು ಯೂಶ್ವಲಿ ಪ್ರತಿಯೊಂದು ಒಂದು ಎಕ್ಸೆಲ್ ಶೀಟಲ್ಲಿ ಡಾಕ್ಯುಮೆಂಟೇಷನ್ ಮಾಡಿಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ನಾವು ಮಿಸ್ಪ್ಲೇಸ್ ಆಗಿಬಿಡುತ್ತೆ, ಆ ಕಡೆ ಈ ಕಡೆ ಹೋಗುತ್ತೆ ಅಂತ. ಬಿಕಾಸ್ ಎಂಥವ್ರಿಗಾದ್ರೂ ಒಂದು ಆಸೆಯಿಂದ ತೊಗೊಂಡಿರ್ತಾರೆ. ಸೊ ಅದಕ್ಕೆ ನಾವು ಜಸ್ಟಿಸ್ ಮಾಡಬೇಕು, ಆವಾಗಷ್ಟೇ ಅದು ಆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಆ ಟ್ರಸ್ಟು ಇದು ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅವಾಗಿಂದ ಅವಾಗ ಅಪ್ಡೇಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ದಟ್ ನನಗೂ ಕೂಡ ಈಸಿ ಆಗುತ್ತೆ. ಸೊ ದಟ್ ಐ ಡೋಂಟ್ ಮಿಸ್ ಔಟ್ ಎನಿ ಸಿಂಗಲ್ ಆರ್ಡರ್ಸ್ ಅಂತ. ಸೊ ಇದನ್ನೆಲ್ಲ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಯಾಕೋ ಬರಂಗೆ ಕಾಣಿಸ್ತಾ ಇಲ್ಲ ಕಾಲಲ್ಲಿ. ಇನ್ನು ಮಳೆ ಕೂಡ ನಿಂತಿಲ್ಲ. ಸೊ ನಾಳೆ ಬೆಳಿಗ್ಗೆನೇ ಇದನ್ನು ಶಿಪ್ ಮಾಡೋಕ್ಕಾಗತ್ತೆ ಅನಿಸುತ್ತೆ. ಬಟ್ ದಟ್ಸ್ ಓಕೆ. ನಾನು ಯಾವಾಗ ಶಿಪ್ ಮಾಡ್ತೀನೋ ಅವಾಗ ನಾನು ಶಿಪ್ಪಿಂಗ್ ಐ ಡಿ ಅಥವಾ ಟ್ರ್ಯಾಕಿಂಗ್ ಐ ಡಿ ಕೊಟ್ಬಿಡ್ತೀನಿ. ಸೊ ದಟ್ ಇಟ್ಸ್ ಈಸಿ ಫಾರ್ ದೆಮ್ ಟು ಟ್ರ್ಯಾಕ್ ಇಟ್. ಓಕೆ. ಸೊ ಲ್ಯಾಪ್ಟಾಪಲ್ಲಿ ಚಾರ್ಜ್ ಖಾಲಿ ಆಗಿದೆ ಅನಿಸುತ್ತೆ. ಚಾರ್ಜ್ಗೆ ಹಾಕ್ಬಿಟ್ಟು ಸ್ವಲ್ಪ ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿತೀನಿ. ಪಾಪುನು ಇದೆ, ಎದ್ದೊಳೋ ಟೈಮ್ ಆಯಿತು ಅಂತೂ. ಬಂದ್ರಾ? ಒಂದು ಸ್ಯಾರಿ ಬುಕ್ ಆಯಿತು, ಬ್ಲೂ ಕಲರು, ಇನ್ನೊಂದು ಬುಕ್ ಆಯಿತು. ಸೊ ವಿಲ್ ಹ್ಯಾವ್ ಟು ಗೋ ಗಿವ್ ಇಟ್. ಯೂಶ್ವಲಿ ಜಾಸ್ತಿ ಬಟ್ಟೆ ಇರ್ತಾ ಇರಲಿಲ್ಲ. ಬಟ್ ಇವತ್ತು ರಾಂಪರ್ ಹಾಕಿ ಬೆಚ್ಚಿಗಿದ್ದಾನೆ. ಹಿಂಗೆ ತಪ್ಕೊಂಡು ಹಿಂಗೆ ಮಲ್ಕೊಬಿಡೋಣ ಅನ್ನಿಸ್ತದೆ. ಅಷ್ಟು ಮುದ್ದಾಗಿ ಅನಿಸ್ತಾ ಇದೆ ಇವತ್ತು. ಮುದ್ದು ಕಂದ.
ಅಲ್ಲ ಕಂದ ಮುದ್ದೆ ಚೀನ ಓ ಪಾಚೋಳ ಆಫ್ ಮಾಡು ಮಗನ. ಸುಮ್ಮನೆ ಎಲ್ಲ ಒಂದೇ ತರ ಇರಬಾರ್ದಲ್ವಾ ಅದಕ್ಕೆ. ಸೊ ಎಸ್, ಈಗ ಟೈಮ್ ಹತ್ತಿರ 9 o'clock ಆಗಿದೆ. ಇನ್ನೂ ಒಂದು ಆರ್ಡರ್ ಬುಕ್ ಆಯಿತು. ಆ್ಯಂಡ್ ಆರ್ಡರ್ ಬುಕ್ ಮಾಡಿದವರು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್, ರೆಗ್ಯುಲರ್ ವ್ಯೂವರ್, ಆ್ಯಂಡ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗೂ ಆಲ್ಮೋಸ್ಟ್ ಕಮೆಂಟ್ ಮಾಡಿ ಅಪ್ರಿಷಿಯೇಟ್ ಮಾಡೋವಂಥವ್ರು ತುಂಬ ಕಮ್ಮಿ ಜನ ಸಿಗ್ತಾರೆ. ಈ ರೀತಿ ನಾವು ಮಾಡೋ ಪ್ರೀತಿಯಿಂದ ಮಾಡೋವಂಥ ಕೆಲಸನ ಅಪ್ರಿಷಿಯೇಟ್ ಮಾಡೋವಂಥವ್ರು. ಸೊ ಅದರಲ್ಲಿ ಒಬ್ಬರಾಗಿದ್ದಾರೆ. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರು ಆರ್ಡರ್ನ ಪ್ಲೇಸ್ ಮಾಡಿದ್ದು. ಸೊ ಅದಕ್ಕೆ ಒಂದು ಪುಟ್ಟದಾದಂಥ ಟೋಕನ್ ಆಫ್ ಲವ್ ಇಂದ ನಾನೊಂದು ಪುಟಾಣಿ ಗಿಫ್ಟ್ ಅವ್ರಿಗೆ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ನಾನು ಪ್ರೀಮಿಯಂ ಕಸ್ಟಮರ್, ಸ್ವಲ್ಪ ಶಾಪ್ ಯಾರು ಜಾಸ್ತಿ ಮಾಡಿರ್ತಾರೆ ನನ್ನ ಜೊತೆ, ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಸೊ ತುಂಬ ಖುಷಿಪಟ್ಟು ಈ ರೀತಿ ಒಂದು ರೋಸ್ ಗೋಲ್ಡಲ್ಲಿ ಪುಟ್ಟದಾದಂಥ ಗಿಫ್ಟ್ ಅಷ್ಟೇ ಆಯಿತಾ. ತೀರಾ ದೊಡ್ಡದು ಅಂತ ನಾವೇನು ಕೊಡೋಕ್ಕಾಗಿಲ್ಲ ಅಂದರು, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಕೊಡೋಕ್ಕೆ ಆ ಥರ ಕೊಟ್ಟಿದ್ದೀನಿ. ಸೊ ಇದೊಂದು ಪುಟಾಣಿ ಗಿಫ್ಟು ನಿಮಗೋಸ್ಕರ. ಸೊ ಇದೊಂದು ಪುಟಾಣಿ ಗಿಫ್ಟು ನಿಮಗೋಸ್ಕರ. ಐ ಹೋಪ್ ಈ ಒಂದು ಗಿಫ್ಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಪುಟಾಣಿ ಥ್ಯಾಂಕ್ ಯು ಕಾರ್ಡ್. ಸೊ ನಮ್ಮ ಜೊತೆ ಶಾಪ್ ಮಾಡಿ ನಮ್ಮಂಥ ಸ್ಮಾಲ್ ಬಿಸ್ನೆಸ್ನ ಯುನೋ ಇಷ್ಟು ಖುಷಿಯಿಂದ ಫಸ್ಟ್ ಟೈಮೇ ನನಗೆ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ, ಇಷ್ಟೊಂದು ನನಗೆ ನನ್ನ ಟ್ರಸ್ಟ್ ಮಾಡಿ ತೊಗೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ನನ್ನ ಜೊತೆ ಶಾಪ್ ಮಾಡೋರಿಗೆ. ಸೊ ಈ ರೀತಿ ಒಂದು ಪುಟ್ಟದಾದಂಥ ಥ್ಯಾಂಕ್ ಯು ಕಾರ್ಡ್ ಜೊತೆಗೆ ನಾನು ನಿಮ್ಮ ಸ್ಯಾರಿನ ಕಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಓಕೆ. ಸೊ ನಿಮ್ಮ ಸ್ಯಾರಿ ರೆಡಿ ಆಗಿದೆ. ಅಡ್ರೆಸ್ ಬಂತು ನಾಳೆ ಇರುವಂಥ ಅಷ್ಟು ಪ್ಯಾಕೇಜಸ್ನ ಪೋಸ್ಟ್ ಮಾಡ್ತೀವಿ. ಕೆಲವೊಂದಷ್ಟು ಯಾವುದು DTCCನಲ್ಲಿ ಹೋಗಲ್ವೋ ಅದನ್ನು ನಾವು ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಇಲ್ಲ ಅಂತಂದರೆ DTCCನಲ್ಲೇ ಆದಷ್ಟು ನಮ್ಮದು ಎಲ್ಲ ಪ್ರಾಡಕ್ಟ್ಸು ಆದಷ್ಟು ಟ್ರಸ್ಟೆಡ್ DTCCಯಿಂದಾನೇ ಕಳಿಸ್ತೀವಿ. ಕೆಲವೊಂದಷ್ಟು ಊರುಗಳಿಗೆ ತಲುಪಕ್ಕಾಗಲಿಲ್ಲ ಅಂದರೆ ಮಾತ್ರ ನಾವು ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ.